ಇವತ್ತೊಂದು ಗಾಡಿಲಿ ಸಿಕ್ಕಾಪಟ್ಟೆ ರೌಂಡ್ ಹಾಕ್ಬಿಟ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಹಾಲಲ್ಲೇ ಮಲಗಿ ಎಲ್ಲರೂ ಎದೊಳಕಿನ ಮುಂಚೆನೆ ಬೇಗ ಎದ್ದೆ, ಯಾಕಂದ್ರೆ ಸಿರಿನು ಬೇಗ ಬಂದು ನನ್ನ ಎಬ್ಬರಿಸಿದ್ಲು. ಅಷ್ಟ್ರಲ್ಲಿ ಅವಾಗ್ಲೇ ಅಮ್ಮ ಲಿಯೋನ ಆಚೆ ಕರ್ಕೊಂಡು ಹೋಗಿದ್ರು. ಅವ್ನಲ್ಲ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದ. ಮನೇಲಿ ವಾಪಸ್ ಕಡೆಯಿಂದ ಮಾತಾಡ್ಸಿ ಆದ್ಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತು ಹಾಗೇನೆ ಕರುಣ ಅವ್ರ ಅಮ್ಮನ ಹತ್ರ ಹಾಲು ಕುಡಿಯೋದಕ್ಕಂತ ಬಿಟ್ಟೆ. ಅದಾದ್ಮೇಲೆ ಸ್ವಲ್ಪ ಬೆಂಕಿ ಹಾಕೋಬೇಕಿತ್ತು, ಚಳಿ ಬೇರೆ ಆಗ್ತಿತ್ತು. ಹಾಗೆ ನೀರ್ನು ಬಿಸಿ ಇಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಹಾಕಿದ್ವಿ. ಸಿರಿ ಬಂದ್ಬಿಟ್ಟು ನಂಗೆ ನಾನು ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಬರ್ತಾಳೆ. ಬಟ್ ಇನ್ನು ಚಿಕ್ಕವಳು ಅಂತ ನಾವು ಅದನ್ನೆಲ್ಲ ಮಾಡಕ್ ಬಿಡಲ್ಲ. ಹಾಗೇನೆ ಹಸು ಹತ್ರ ಹುಲ್ನ ಹಾಕಿರೋದನ್ನೆಲ್ಲ ಫುಲ್ಲು ಸಗಣಿ ಮಾಡ್ಬಿಟ್ಟಿರುತ್ತೆ ಅಂತ ಅದನ್ನು ನೀಟಾಗಿ ಗುಡಿಸಿ ಸಗಣಿ ಎಲ್ಲ ತುಂಬಿಟ್ಟು ಅದನ್ನು ತೋಟಕ್ಕೆ ಹಾಕ್ಬಿಟ್ಟು ಬಂದ ಆದ್ಮೇಲೆ ನಾನು ಸಿರಿ ದೀರು ಇವತ್ತು ತೋಟಕ್ಕೆ ಹೋಗ್ತಾ ಇದೀವಿ. ಯಾಕಂದ್ರೆ ಅಮ್ಮ ಒಂದಷ್ಟು ಕಾಯಿ ಮತ್ತೆ ಎಲೆಗಳನ್ನೆಲ್ಲ ತಗೊಂಡ್ ಬರಕ್ ಹೇಳಿದ್ರು ಅಂತ ಹೇಳಿ. ನಾವು ಬಂದಿರೋದೇನ್ಕೆ ಹೇಳಿ, ಏನಕ್ಕೆ ಬಂದಿರೋದು ನಾವು? ಬಾಳೆ ಎಡೆ ಕಿತ್ಕೊಂಡು ಹೋಗಕ್ಕೆ. ಹಿಂಗ್ ಮಾತಾಡ್ತಲ್ಲ. ಯೂಶಲ್ ಆಗಿ ನಮ್ ಸಿರಿ ಅಷ್ಟು ನಾಚ್ಕೊಂಡೆಲ್ಲ ಮಾತಾಡಲ್ಲ, ತುಂಬಾನೇ ಮಾತಾಡ್ತಾಳೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸ್ವಲ್ಪ ಶೈನೆಸ್ ಪಡ್ತಾಳೆ ಅಷ್ಟೇನೆ. ಹಾಗೆ ಒಂದ್ ಬಾಳೆ ಕಂದಿತ್ತು, ಅದನ್ನು ಕಿತ್ಕೊಂಡು ವಾಪಸ್ ಮನೆಗೆ ಬರ್ತೀನಿ. ಗಾಡಿಲಾದ್ರೆ ಭಯ ಆಗುತ್ತೆ. ಹೆಂಗಾಗುತ್ತೆ? ಯಾಕೆ ಅವ್ನು ಚೆನ್ನಾಗಿ ಓಡಿಸ್ತಾನಲ್ಲ. ಇಂತದೆಯಾ ಅಮ್ಮ ಪೂಜೆಗೆ ಹೂವ ಬೇಕು ಅಂತ ಹೇಳಿದ್ರು ಅಂತ ಬೇಗನೆ ಸಂತೆಗೆ ಬಂದು ನಾನು ಹೂವನ್ನ ತಗೊಂಡ್ ಬಂದೆ. ಪರವಾಗಿರ್ಲಿಲ್ಲ, ತಾತ ಫ್ರೆಶ್ ಆಗಿರೋ ಹೂವನ್ನ ತಗೊಂಡ್ ಬಂದಿದ್ರು. ಪೂಜೆಗೆ ಅದನ್ನ ತಗೊಂಡೋಗಿ ಕೊಟ್ಟಾದ್ಮೇಲೆ ವಾಪಸ್ ಮನೆಗೆ ಬಂದ್ಮೇಲೆ ಒಂದಷ್ಟು ಪಾರ್ಸಲ್ಸ್ ಬಂದಿತ್ತು ನಂಗೆ. ಅದನ್ನ ನಾನು ಸಿರಿ ದೀರು ಕುತ್ಕೊಂಡು ಓಪನ್ ಮಾಡಿದ್ವಿ. ಹೇಳ್ಬತ್ತೀನಿ ಸರಿಯಾಗಿದೆ. ನಾನೇನ್ ಮಾಡೋಣ? ಇದು ಹೆಂಗ್ ಸರಿಯಾಗಿ ಬಿಡತ್ತದಿರು ದೌರಾಣಿ ಹೇಳು. ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.